ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಮಕ್ಕಳೇ, ಈಗ ಮೊದಲನೇದಾಗಿ ನಾವೊಂದು ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಪ್ರಸಾದನ ಅವರು ಕಳೆದ ಬಾರಿ ನಮಗೆ, ಈ ಕಡೆ ನೋಡಿ ಮಕ್ಕಳೇ, ಕೇಳಿಸ್ಕೊಳ್ಳಿ, ಕಳೆದ ಬಾರಿ ಪ್ರಸಾದನವರು ಬಂದಿದ್ರು. ಅವರು ಬಹಳ ಒಂಥರ ಸಜ್ಜನ ವ್ಯಕ್ತಿ. ತುಂಬಾನೇ ನಾವು ಬಂದಾಗ ಅವ್ರು ಯಾವ ಥರ ಇದ್ರು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಸರ್ ಇದೆಲ್ಲ ನನ್ನ ಒಂದು ಆಸಕ್ತಿಯಿಂದ ನಾನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು ಅದೆಲ್ಲ. ಅವರು ಹಾಕಿದಂತಹ ಒಂದು ಸಸಿ ಈಗ ಒಂದು ಇದೇ ಬೆಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅವರು ಕಳೆದ ವರ್ಷ ಆದರೆ ಈ ದಿನ ಅವರಿಲ್ಲ. ಆದರೆ ಸದಾಕಾಲ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಮನಸ್ಸಲ್ಲಿ ಹಚ್ಚ ಹಸರಾಗಿ ಇರ್ತಕ್ಕಂಥದ್ದು. ಅವರ ನೆನಪಿಗಾಗಿ ನಾವು ಈಗ 1 ನಿಮಿಷದ ಮೌನಾಚರಣೆಯನ್ನು ಮಾಡೋಣ, ಆಯ್ತಾ? ಎಲ್ಲ ಮಕ್ಕಳು ನೇರವಾಗಿ ನಿಂತ್ಕೋಬೇಕು. ಈ ಒಂದು ಸುಸಂದರ್ಭ ಹಾಗೂ ಒಂದು ಸುಮಧುರವಾದಂತಹ ಕ್ಷಣದಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪಾದರಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ನೀಡಲಿಕ್ಕೆ ನಮ್ಮ ಶಾಲೆ ಕುಗ್ರಾಮಕ್ಕೆ ಬಂದಿರತಕ್ಕಂಥ ಅತಿಥಿ ಗಣ್ಯರಿಗೆ ಮೊದಲನೇದಾಗಿ ನಮಿಸುತ್ತಾ, ಕಳೆದ ಬಾರಿ ನಮ್ಮ ಜೊತೆಯಲ್ಲಿ ಪ್ರಸಾದಣ್ಣವರು ಬಂದಿದ್ದರು. ಅವರು ಅವರ ಕಾಯಕದಲ್ಲಿ ಏನಪ್ಪ ಹೇಳ್ತಿದ್ರು ಅಂದರೆ, ಸರ್ ನಾನು ನನ್ನ ಕಾಯಕ, ನನ್ನ ಜೀವನ, ನನ್ನ ವೃತ್ತಿ ಪಾನಿಪುರಿ ಮಾಡೋದು. ಅದರಲ್ಲಿ ಒಂದು ಬಂದಂಥ ಹಣದಲ್ಲಿ 10% ಮಕ್ಕಳಿಗಾಗಿ ಮೀಸಲಿಟ್ಟಿದ್ದೀನಿ ಸರ್, ಅದನ್ನು ಬಡ ಮಕ್ಕಳಿಗೆ ನೀಡುವಂಥ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಆದರೆ ಈ ದಿನ ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಭಗವಂತನ ಒಂದು ಕೃಪೆ ಅಥವಾ ಆಶೀರ್ವಾದನೋ, ದೈವ ಸ್ವರೂಪಿ ವ್ಯಕ್ತಿ, ನನ್ನ ದೃಷ್ಟಿಯಲ್ಲಿ ಅವರು ದೇವರಲ್ಲಿ ಲೀನರಾಗಿರ್ಬೋದು ಅಂತ ತೋರುತ್ತೆ. ಆ ವ್ಯಕ್ತಿಗೆ ಸದಾ ಚಿರಶಾಂತಿ ಇರಲಿ, ಅವ್ರ ಮನೆಯವ್ರಿಗೆ ಭಗವಂತ ಶಕ್ತಿ ನೀಡಲಿ, ಆರೋಗ್ಯ ನೀಡಲಿ. ಅವರ ಸ್ಥಾನವನ್ನು ತುಂಬಿಸ್ಲಿಕ್ಕೆ ಇವತ್ತು ಅವರ ಮಗಳಾದಂಥ ಶಿಲ್ಪಶ್ರೀ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ಅವರ ಅಳಿಯರಾದಂಥ ಪ್ರಶಾಂತ್ರವರು ನನಗೆ ತುಂಬ ಚಿರಪರಿಚಿತರು, ನಮ್ಮ ಅಜ್ಜಿಪುರ ಗ್ರಾಮದವರು. ಅವರು ಲಾಸ್ಟ್ ಇಯರು ನಮ್ಮ ಶಾಲೆಗೆ ಬಂದಿದ್ದರು. ಈ ಸಲ ಅವರ ಮಾವನ ಒಂದು ಕಾಯಕವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಭಾಳ ಖುಷಿಯಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಆರೋಗ್ಯ ಆಯುಷ್ಯ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಅವ್ರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ನಮ್ಮ ನೇತ್ರಾ ಮೇಡಮ್ರವರು ಮೈಸೂರಿನವರು KEBಯಲ್ಲಿ AE ಆಗಿ ವೃತ್ತಿಯನ್ನು ಮಾಡ್ತಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ತುಂಬು ಸ್ವಾಗತವನ್ನು ಬಯಸ್ತಿದ್ದೇನೆ. ಏನಕ್ಕಪ್ಪ ಅಂದರೆ ಅವ್ರ ಬಗ್ಗೆ ತುಂಬ ದೊಡ್ಡ ಹುದ್ದೆಯಲ್ಲವರೇ. ಅವರ ಪಾದಸ್ಪರ್ಶ ನಮ್ಮ ಮಕ್ಕಳಲ್ಲೂ ಏನಾದರೂ ಆಗಿ ಒಳ್ಳೆಯದಾದರೆ ಅವರ ಹುದ್ದೆಗೆ ನಮ್ಮ ಮಕ್ಕಳು ಯಾರಾದರೂ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅಹಮಿಲ್ಲ. ಅವರ ಕಾಯಕವನ್ನು ಸಹ ಮಕ್ಕಳಿಗಾಗಿ ಕೈಲಾದಷ್ಟು ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ಅವ್ರಿಗೂ ಅವ್ರ ಮನೆಯವ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಮೇಡಮ್ರವರು ತಮ್ಮ ಅರ್ಜುನ್ರವರು ಲಾಸ್ಟ್ ಇಯರು ಬಂದಿದ್ರು. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ.
ಹಾಗೆಯೇ ಮೇಡಮ್ರವರ ಸಿಸ್ಟರ್ ಪವಿತ್ರ ಮೇಡಮ್ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವ್ರ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಡಮ್ರವರ ಮಗನಾದಂಥ ಪುಟಾಣಿ ಏನೋ ನೀವು ಹಿತೇಶ್ ಕೂಡ ಬಂದಿದ್ದಾನೆ. ತುಂಬ ಉದ್ದ ಬೆಳೆದಿದ್ದಾನೆ ಈ ಸಲ. ಅವನಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅವಳಿ ಶಾಲೆ ಪಕ್ಕದ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಜಬಿ ಸರ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ಅದೇ ಶಾಲೆಯ ಅತಿಥಿ ಶಿಕ್ಷಕರು ಹಾಗೂ ವಾಗ್ಮಿಗಳಾದಂಥ ನಮ್ಮ ಗೋವಿಂದ್ ಸರ್ ಅವರು ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಮಹೇಶ್ ಸರ್, ರಾಜೇಂದ್ರ ಸರ್ ಹಾಗೂ ನದೀಮ್ ಸರ್ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕತೆಯಿಂದ ಕೂತಿರ್ತಕ್ಕಂಥ ಪುಟಾಣಿಗಳು ಸುಮಾರು ಸ್ಕೂಲ್ ಸ್ಟಾರ್ಟ್ ಆದಾಗಿಂದಲೂ ಸರ್ ಮೇಡಮ್ ಯಾವಾಗ ಬರ್ತಾರೆ, ಬುಕ್ಸ್ ಯಾವಾಗ ಕೊಡ್ತಾರೆ, ಯಾರು ಬುಕ್ಸೇ ತಗೊಂಡಿಲ್ಲ ಮೇಡಮ್, ಯಾರು ತಗೋಬೇಡಿ, ಅಷ್ಟು ಬುಕ್ಸನ್ನು ಅವರು ಸಪ್ಲೈ ಮಾಡ್ತಾರೆ, ಅದರಿಂದ ಯಾರು ಬುಕ್ಸ್ ತಗೋಬೇಡಿ ಅಂತ ಹೇಳಿದ್ವಿ. ರಫ್ ನೋಟ್ ತಗೊಂಡು ಬರೀರಪ್ಪ ಅಂತ ಹೇಳಿದ್ವಿ. ಇನ್ಮೇಲೆ ನಾವು ನೋಟ್ಸು ಅವೆಲ್ಲವನ್ನು ಶುರು ಮಾಡ್ತೀವಿ. ಇವತ್ತು ಎಲ್ಲ ನಿಮ್ಮ ಕೈಗೆ ತಲುಪತ್ತೆ, ತಗೊಂಡು ನೀಟಾಗಿ ಬಳಸ್ಕೋಬೇಕು. ಅವರು ಪ್ರತಿ ಸಲ ಅವರ ಆಸಕ್ತಿಯನ್ನು ಬೆಳೆಸ್ಕೊಂಡು ಮುಂದಿನ ವರ್ಷಗಳಲ್ಲೂ ನಮ್ಮ ಶಾಲೆ ಈ ಬಡ ಮಕ್ಕಳಿಗೆ ಒಂದು ಕೈಲಾದಷ್ಟು ದಾನಗಳನ್ನ ಮಾಡಿದಾಗ ಅವರ ಜೀವನ ವೃದ್ಧಿಸಲಿ. ಈ ಆರಾಧ್ಯ ದೈವ ಮಲೆಮಹದೇಶ್ವರ, ಕಂಬಾಳ ಸಿದ್ದೇಶ್ವರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಆ ಕೃಪೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಈ ಒಂದು ಈಗ ಮೇಡಮ್ಮು ಇವರ ಪರಿಚಯ ನಮ್ಗಳಿಗೆ ಇರೇನಿಲ್ಲ. ಇದಕ್ಕೆಲ್ಲ ಕಾರಣೀಭೂತರಾದಂಥ ನಮ್ಮ ಜೋರಾದ ಚಪ್ಪಾಳೆ ಹೊಡಿಬೇಕೆಲ್ಲ ಈಗ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಭಗವಂತ ಒಳ್ಳೇದು ಮಾಡಿ ಈ ಕಾಯಕವನ್ನು ಮಾಡ್ಕೊಂಡವರು ಇನ್ನೂ ಮುಂದುವರಿಲಿ. ನಮ್ಮ ಶಾಲೆನೇ ಅಲ್ಲ, ಬೇರೆ ಬಡ ಶಾಲೆಗಳು, ಬಡ ಮಕ್ಕಳಿರೋ ಕಡೆ ಇಂಥ ಒಂದು ಕೆಲಸಗಳನ್ನ ಮಾಡಿದಾಗ ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ವಾಗತ ಭಾಷಣವನ್ನು ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ SDMC ಉಪಾಧ್ಯಕ್ಷರಾದಂಥ ರಾಜೂರವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಹಾಗೆಯೇ ನಮ್ಮ ಗ್ರಾಮದ ಮೆಂಬರ್ ಆದಂಥ ರಾಜಾರಾಮಣ್ಣವರು ಬಂದಿದ್ದಾರೆ. ಅವ್ರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಕೂತ್ಕೊಳ್ಳಿ. ಈಗ ಮುಂದಿನ ಕಾರ್ಯಕ್ರಮವನ್ನು ಸರವರು ನಡೆಸ್ಕೊಳ್ಳಿ. ಅಚ್ಚುಕಟ್ಟಾಗಿ